ನಿಮ್ಮನ್ನೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊತ್ತಿನಲ್ಲಿ ನಿಮ್ಮ ಉರುಪು, ನಿಮ್ಮ ಶಕ್ತಿ, ನಿಮ್ಮ ಉತ್ಸಾಹ ನೋಡಿ ನಿಜಕ್ಕೂ ಬಹಳ ಸಂತೋಷ ಆಗಿದೆ ಮತ್ತು ಸಂಪೂರ್ಣ ಭರವಸೆ ಇದೆ. ಈ ಬಾರಿ ಗೆಲುವು ನಮ್ಮ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರದೇ ಗೆಲುವು ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಆತ್ಮೀಯರೇ, ಈ ದಿನ ಈ ಸಂದರ್ಭದಲ್ಲಿ ದೇಶ ಮೆಚ್ಚಿದಂತ ನಾಯಕ ನಮ್ಮ ಕರ್ನಾಟಕ ತಾಯಿ ಭುವನೇಶ್ವರಿ ಹೆಮ್ಮೆಯ ಮಗ, ಮಣ್ಣಿನ ಮಗ, ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರ ಉಪಸ್ಥಿತಿಯಲ್ಲಿ ಮಾತಾಡುವಂತ ಭಾಗ್ಯ ನನ್ನದಾಗಿದೆ. ಅವರ ಒಂದು ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರಿದ್ದಾರೆ. ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜನಮೆಚ್ಚಿದ ನಾಯಕ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಹಾಗೂ ನಮ್ಮ ಚನ್ನಪಟ್ಟಣದ ಮಾಜಿ ಸಚಿವರು ಆತ್ಮೀಯರಾಗಿರುವಂತಹ ಯೋಗೇಶ್ವರು ಮತ್ತು ಎಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದಾರೆ. ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ಈ ಒಂದು ಲೋಕಸಭಾ ಚುನಾವಣೆ ನಿಜಕ್ಕೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಚಿಕ್ಕದಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಿಜವಾದ ಸ್ವಾತಂತ್ರ್ಯನ ನಾವು ಪಡೆಯಬೇಕು ಅಂದ್ರೆ ಈಗಿರುವಂತ 3 ಬಾರಿ ಗೆದ್ದಿರುವಂತ ಡಿ.ಕೆ. ಸುರೇಶ್ ಅವರನ್ನ ನಾವು ಮನೆ ಕಳಿಸಲೇಬೇಕು. ಅದು ನಮ್ಮ ಅದೃಷ್ಟ, ಪ್ರಕೃತಿಯ ಆಶೀರ್ವಾದನ ಏನೋ. ಡಾಕ್ಟರ್ ಸಿಎನ್ ಮಂಜುನಾಥ್ ಅಂತ ಅಭ್ಯರ್ಥಿ ಕಣಕ್ಕಿಳಿದಿರೋದು, ನಮ್ಮ ಅಭ್ಯರ್ಥಿ ಆಗಿರುವಂತದ್ದು ನಮ್ಮೆಲ್ಲರ ಭಾಗ್ಯ. ಅವರ ಜನಪ್ರಿಯತೆಯನ್ನು ನಾನು ನೋಡ್ತಿದ್ದೆ. ಇವತ್ತೆಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ವೋ, ಎಲ್ಲಿ ಪ್ರಚಾರಕ್ಕೆ ಹೋಗ್ಲಿ, ಸಣ್ಣ ಮಕ್ಕಳಿಂದ ಹಿರಿಯವರೆಗೂ, ಹಿರಿಯ ವ್ಯಕ್ತಿಯವರೆಗೂ ಪ್ರತಿಯೊಬ್ಬರನ್ನು ಹೃದಯಪೂರ್ವಕವಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅಂದ್ರೆ ಬಹಳ ಅಚ್ಚುಮೆಚ್ಚು, ಅಷ್ಟು ವಿಶ್ವಾಸ, ಅಷ್ಟು ನಂಬಿಕೆ, ಅಷ್ಟು ಪ್ರೀತಿ, ಅಪರೂಪದ ಒಬ್ಬ ವ್ಯಕ್ತಿನೇ ಅಂದ್ರೆ ಅದು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಸಿಎನ್ ಮಂಜುನಾಥ್ ಅವರು ಅಭ್ಯರ್ಥಿ ಆದ ತಕ್ಷಣವೇ ಬಹಳ ಸ್ಪಷ್ಟವಾಗಿ ಗೋಡೆ ಮೇಲೆ ಬರೆದಿತ್ತು, ಆಯ್ತು ಡಿ.ಕೆ. ಸುರೇಶ್ ಅವರೇ, ನಿಮ್ಮ ಅವಧಿ ಮುಗೀತು, ಇನ್ ಕೇವಲ 8 ದಿನ ನಿಮ್ ಸಿನಿಮಾ ಶೋ ಮುಗೀತು, 26ನೇ ತಾರೀಕು ಜನ ನಿಶ್ಚಯ ಮಾಡ್ತಾರೆ ನಮ್ಮ ಲೋಕಸಭಾ ಸದಸ್ಯರು ಯಾರು ಅಂದ್ರೆ ಅದು ಡಾಕ್ಟರ್ ಸಿಎನ್ ಮಂಜುನಾಥ್. ನೀವು ನೋಡಿದ್ದೀರಾ, ಒಬ್ಬ ಪ್ರತಿನಿಧಿ ಆದವರು ಒಳ್ಳೆ ಕೆಲಸ ಅಂತೂ ಅವ್ರು ಮಾಡೋದೇ ಇಲ್ಲ ಬಿಡಿ, ಅಭಿವೃದ್ಧಿ ಅಂತೂ ಮಾಡೋದೇ ಇಲ್ಲ. ಒಳ್ಳೆ ನಡವಳಿಕೆನಾರ ಇದೆಯಾ? ಜನರನ್ನ ಹೆಂಗ್ ಮಾತಾಡಿಸ್ಬೇಕು, ಹೆಂಗ್ ನಡ್ಕೊಳ್ಬೇಕು, ಏನ್ ಮಾಡಬೇಕು, ಇದೂ ಇಲ್ಲ. ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯತೆಗಳು ಇದ್ಯಾವುದಿಲ್ಲ. ಬರೀ ದೌರ್ಜನ್ಯ, ದರ್ಪ, ಅಹಂಕಾರ, ನಂದೇ ಸಾಮ್ರಾಜ್ಯ, ನಾನ್ ಮಾಡಿದೆ ಆಟ, ಆಡಿದೆ ಆಟ, ಈ ರೀತಿ ನಡ್ಕೊಂಡು ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಬದುಕಿದ್ದು ಸತ್ತಿದ್ದ ಹಾಗೆ. ಹಾಗಾಗಿ ಯಾವ ಕಾರಣದಲ್ಲೂ ಇವತ್ತು ನೀವು ಬಂದಿರುವಂತದ್ದು ಇಷ್ಟು ಕಷ್ಟದ ಮಧ್ಯದಲ್ಲೂ, ಇಷ್ಟು ಉಸಿರು ಕಟ್ಟುವಂತ ವಾತಾವರಣದಲ್ಲೂ ಇವತ್ತು ನಂಬಿಕೆಯನ್ನಿಟ್ಟು ಹೆಜ್ಜೆ ಮುಂದೆ ಇಟ್ಟು ನೀವೇನ್ ಮುಂದೆ ಬಂದಿದ್ದೀರಲ್ಲ, ನಿಮಗೆ ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಖಂಡಿತ ನಿಮ್ಮೆಲ್ಲ ಕಷ್ಟದಲ್ಲೂ, ನಿಮ್ಮೆಲ್ಲ ಸುಖದಲ್ಲೂ ನಿಮ್ ಜೊತೆ ಇರ್ತೀವಿ ಅಂತ ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಇದೇ ಕೊನೆ ಶೋ ಅವ್ರದ್ದು. ಮತ್ತು ಅವ್ರು ಮತ ಕೊಡೋದ್ರಿಂದ ನಿಮಗೆ ಗೊತ್ತಿದೆ ಏನು ಪ್ರಯೋಜನ ಇಲ್ಲ. ಏನಾರು ಅವ್ರ ಅಧಿಕಾರಕ್ಕೆ ಬರ್ತಾರಾ? ಕೇಂದ್ರದಲ್ಲಿ ಪ್ರತಿಪಕ್ಷ ಸ್ಥಾನ ಸಿಗಲ್ಲ ಅವರಿಗೆ. ಹಾಗಾಗಿ ಏನು ಒಂದು ಪ್ರತಿಪಕ್ಷದ ಸ್ಥಾನವನ್ನು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ 3 ಬಾರಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿ ಮಾಡಿದ ಕೆಲಸ ಏನು? ಏನಾರು ಕೆಲಸ ಮಾಡಿದಾರಾ? ಇನ್ನೂ ಅವರ ಹಿಂಬಾಲಿಕರು ಯಾರ ರಕ್ತ ಇರ್ತಾರೆ, ವ್ಯವಸ್ಥೆಯ ದುಡ್ಡನ್ನು ಲೂಟ್ ಮಾಡ್ತಾರೆ, ಭೂಮಿಯನ್ನ ಕಬಳಿಕೆ ಮಾಡ್ಕೋತಾರೆ ನೋಡಿ, ಎಲ್ಲ ಅವರೇ ಹೇಳ್ಕೊಡ್ತಾರೆ ನಮಗೆ. ಈ ರೀತಿ ಜನರ ರಕ್ತ ಇರುವಂತ ವ್ಯಕ್ತಿಗಳನ್ನ ಬೆಳೆಸ್ಕೊಂಡು ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯವಿದೆಯಾ?
ಇಂಥ ವ್ಯಕ್ತಿಗಳು ನಾನು ನೋಡಿದಾಗೆ ಒಂದು ಗ್ರಾಮ ಪಂಚಾಯಿತಿನಲ್ಲೂ ಅವ್ರು ಬೆಳೆಸಂತ ವ್ಯಕ್ತಿಗಳು ಸದಸ್ಯರುಗಳು ಅದೇನು ಸಮಾಜಕ್ಕೆ ಮಾರಕವಾಗಿರುವಂತ ವ್ಯಕ್ತಿಗಳು. ಇಂಥ ವ್ಯಕ್ತಿಗಳು ಏನಾರ ಸಮಾಜದಲ್ಲಿ ಇನ್ನೊಂದ್ಸಲಿ ಒಂದು ಸ್ವಲ್ಪ ಕಾಲ ಇದ್ಬಿಟ್ರೆ ನಾವೇನಿಲ್ಲ ಅವ್ರ ಗುಲಾಮರಾಗಿರ್ಬೇಕಾಗತ್ತೆ. ಇಡೀ ವ್ಯವಸ್ಥೆಯನ್ನು ನುಂಗಿ ನೀರು ಕುಡಿದ್ಬಿಡ್ತಾರೆ. ಹಾಗಾಗಿ ಇಂಥ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು, ಬೆಳಿಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇರಬೇಕು, ನಾವು ಸಂಪಾದನೆ ಮಾಡಿದ್ ನಮ್ಗೆ ಊರ್ಜಿತವಾಗಬೇಕು, ನಮ್ಗೆ ಸ್ವಾತಂತ್ರ್ಯವನ್ನು ಕಾಣಬೇಕು, ಗೌರವವನ್ನು ಕಾಣಬೇಕು ಅಂದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭ್ಯರ್ಥಿ ಸಿ.ಎನ್. ಮಂಜುನಾಥ್ ಅವರಿಗೆ ಎಲ್ಲ ಜನರ ಬೆಂಬಲವನ್ನ ಈ ಬಾರಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತವನ್ನ ಪಡೆಯುವ ರೀತಿಯಲ್ಲಿ ಅಂತರ ಹೆಚ್ಚಿಸುವಂತ ಪ್ರಯತ್ನಗಳನ್ನ ತಾವು ಮಾಡಬೇಕು ಅಂತ ಕೇಳಿಕೊಂಡು, ಹಾಗೆ ನಮ್ಮ ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ ಅವಿರತವಾಗಿ ಪ್ರತಿನಿತ್ಯ 24 ಗಂಟೆ ಕಾಲನು ಜನಪರವಾಗಿ ದುಡಿತಿರುವಂತ ವ್ಯಕ್ತಿ. ಅಂತ ವ್ಯಕ್ತಿಯ ಕೈ ಬಲಪಡಿಸಬೇಕು. ಅವರ ಕೈ ಬಲಪಡಿಸಿ ಅವರ ಟೀಮಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಇರಬೇಕು. ಅವ್ರ ಟೀಮ್ನಲ್ಲಿ, ಮೋದಿ ಟೀಮ್ನಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಇರಬೇಕು. ಮಾಡ್ಬೋತಾನೆ? ಇನ್ನು ಹೆಚ್ಚಿನ ಸಮಯ ತೊಗೊಳ್ಳಲ್ಲ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ನಾನು ಮಾತಾಡಬಾರ್ದು ಅಂತಿದ್ದೆ, ಆದ್ರೆ ಎಲ್ಲಾ ಸವಾಲ್ಗೂ ತಯಾರಿದ್ದೀವಿ. ಡೋಂಟ್ ವರಿ, ನೀವ್ ಏನ್ ಹೆಚ್ಚಿನ ಡೈಲಾಗ್ ಯಾವ್ದು ಹಾಕಲ್ಲ, ನಾನು ಇಲ್ಲೇ ಮಾತು ನಿಲ್ಲಿಸ್ತೀನಿ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಕುಮಾರಣ್ಣವರು ಕುಮಾರಣ್ಣವರೇ, ಅದಂತೂ ಇದ್ದೇ ಇರ್ತೀವಿ. ಅದು ಶಾಶ್ವತವಾಗಿ ಏನೇ ಬರ್ಲಿ, ಏನೇ ಸವಾಲ್ ಇರ್ಲಿ, ನಿಮ್ ಜೊತೆ ಇರ್ತೀವಿ, ನಿಮ್ಮೆಲ್ಲ ಕಷ್ಟದಲ್ಲಿ ಇರ್ತೀನಿ ಅಂತ ವಿಶ್ವಾಸನ ಕೊಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.